निपाणी तालुक्यातील गळतगा ग्रामपंचायतीमध्ये झालेल्या मनरेगा योजनेतील भ्रष्टाचार प्रकरणात तब्बल 17 वर्षांनंतर न्याय मिळाला आहे. महात्मा गांधी राष्ट्रीय ग्रामीण रोजगार हमी योजनेअंतर्गत झालेल्या गैरव्यवहार प्रकरणात बेळगाव जिल्हा चौथ्या अतिरिक्त सत्र न्यायालयाने 6 आरोपींना कारावासाची शिक्षा आणि दंड ठोठावून महत्त्वाचा निकाल दिला आहे. या प्रकरणात पीडीओ चंद्रकांत मुरगोड, चिकोडी पंचायत राज अभियांत्रिकी उपविभागाचे सहाय्यक कार्यकारी अभियंता आर.एम. चिकमठ, ग्रामपंचायत अध्यक्षा माधुरी पाटील यांच्यासह इतरांना न्यायालयाने दोषी ठरवले आहे. मुख्य आरोपींना प्रत्येकी 3 वर्षांची शिक्षा आणि दंड ठोठावण्यात आला असून 2 सदस्य आणि ग्रामपंचायत लिपिकाला 1 वर्षाची शिक्षा आणि दंड सुनावण्यात आला आहे. या प्रकरणातील आणखी एक आरोपी अभियंता बी.आय. बेंडवाडे यांचे यापूर्वीच निधन झाले असल्याची माहिती आहे. हा गैरव्यवहार 2009-2010 या आर्थिक वर्षात घडला होता. गावातील अण्णासाहेब खोते यांच्या घरापासून पेट लाईनपर्यंत रस्ता बांधकाम तसेच हलदट्टी गावातील हनुमान मंदिराच्या कंपाऊंड भिंतीसारखी विविध कामे कागदोपत्री दाखवून प्रत्यक्षात काम न करता लाखो रुपयांची बिले काढून शासनाला मोठा आर्थिक फटका देण्यात आला होता. या संदर्भात 23 डिसेंबर 2011 रोजी सामाजिक कार्यकर्ते अरुण शंकर धारव यांनी बेळगाव लोकायुक्त पोलिसांकडे तक्रार दाखल केली होती. तक्रार मिळाल्यानंतर लोकायुक्त पोलिसांनी सखोल चौकशी करून न्यायालयात दोषारोपपत्र दाखल केले. त्यानंतर सुरू झालेली सुनावणी सुमारे 17 वर्षे चालली आणि आता न्यायालयाने अंतिम निकाल दिला आहे. या निकालाबाबत प्रतिक्रिया देताना सामाजिक कार्यकर्ते अरुण धारव म्हणाले की गेल्या 17 वर्षांपासून आम्ही सातत्याने लढा दिला. जीवाला धोका असूनही मागे हटलो नाही. ನಾನು ಸಂಜಯ್ ದೌರ್ಪಲ್ ಸೌಲೆ ಗಳತ ಈಗ ಹಾಲಿ ಗ್ರಾಮ ಪಂಚಾಯತ್ ಮೆಂಬರು ಇವರು ಅರುಣ್ ಶಂಕರ್ ದಾರವ್ ಇವರು ಗಳತ್ತದವ್ರೆ. ಸನ್ 2009ರಿಂದ ಹಿಡ್ಕೊಂಡು 13 ಸಾಲಿನಲ್ಲಿ 2011ನೇ ಸಾಲಿನಲ್ಲಿ ಮಹಾತ್ಮ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂದು ಗಳತ ಗ್ರಾಮದ ಮುಖ್ಯ ರಸ್ತೆಯಿಂದ ಅಣ್ಣಾಸಾಬ್ ಖೋತ್ ಮನೆಯವರೆಗೆ ಶಿಶಿ ರಸ್ತೆ ಹಾಗೂ ಹಳ್ಳದಟ್ಟಿ ಹನುಮಾನ್ ಮಂದಿರ ಕಾಂಪೌಂಡ್ ಅಭಿವೃದ್ಧಿ ಈ ಕಾಮಗಾರಿಗಳ ಮೇಲೆ ಒಂದು ಭ್ರಷ್ಟಾಚಾರ ಆಗಿದೆ ಅಂತ ನಾವು ಮಾನ್ಯ ಲೋಕಾಯುಕ್ತ ಬೆಳಗಾವಿಯವರಿಗೆ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ. 2011ರಿಂದ ಹಿಡಿದುಕೊಂಡು 2016ರವರೆಗೆ ಕೂಲಂಕುಷವಾಗಿ ಮಾನ್ಯ ಲೋಕಾಯುಕ್ತ SP ಅವರು ತಮ್ಮ ಸಹ ಸಂಘಟಕರೊಂದೇ ಕೂಲಂಕುಷವಾಗಿ ಎಲ್ಲ ಸವಿಸ್ತಾರವಾಗಿ ವರದಿಯನ್ನು ಸಲ್ಲಿಸಿ 2016ರಲ್ಲಿ ಒಂದು ನ್ಯಾಯಾಲಯಕ್ಕೆ ಒಂದು ಚಾರ್ಜ್ ಶೀಟನ್ನು ದಾಖಲು ಮಾಡಿದ್ದಾರೆ. ಆ ಚಾರ್ಜ್ ಶೀಟ್ದಲ್ಲಿ ಗಳತ ಗ್ರಾಮದ ಅಧ್ಯಕ್ಷ ಹಾಗೂ 1-2 ಮೆಂಬರರು ಹಾಗೂ ಸಂಬಂಧಪಟ್ಟ PDO ಇಂಜಿನಿಯರ್ಸ್ಗಳನ್ನು ಹೀಗೆ 7 ಜನರನ್ನು ಅವರ ಮೇಲೆ ಆರೋಪ ದಾಖಲು ಮಾಡಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಇವತ್ತು 2026 ಮಾರ್ಚ್ 28ರಂದು ಈ ಪ್ರಕರಣದ ನ್ಯಾಯಾಲಯ ತೀರ್ಪು ಹೊರಬಿದ್ದಿದ್ದು, ನ್ಯಾಯಾಲಯದ ಆದೇಶ ಪ್ರಕಾರ ಈ ಭ್ರಷ್ಟಾಚಾರ ಎಸಗಿದಾರಂಥ ಆರೋಪ ಪತ್ರ ಸಾಬೀತಾಗಿದ್ದು, ಆರೋಪಿಗಳಿಗೆ ತಲಾ 1,00,000 ದಂಡ ಹಾಗೂ 3 ವರ್ಷ ಶಿಕ್ಷೆಯನ್ನು ನ್ಯಾಯಾಲಯದವರು ವಿಧಿಸಿದ್ದಾರೆ. ಅದಕ್ಕಾಗಿ ಸಂಬಂಧಪಟ್ಟ ಮುಂದಿನ ನ್ಯಾಯಾಲಯದ ಪ್ರಕ್ರಿಯೆಗೆ ನಾವು ಆರೋಪಿತರು ಒಂದು ಹೆಚ್ಚಿನ ಜಾಮೀನು ಇರ್ಬೋದು ಅಥವಾ ಕೇಸ್ ಮುಂದಿನ ವಿಚಾರಣೆಗೆ ಹೈಕೋರ್ಟ್ಗೆ ಹೋದ್ರೂ ನಾವು ನಮ್ಮ ಸಂಗಡಿಗರು ಹೈಕೋರ್ಟ್ಗೆ ಹೋಗಿ ಆ ಪ್ರಕರಣವನ್ನು ಇತ್ಯರ್ಥಪಡಿಸಿಕೊಂಡು ಆ ಭ್ರಷ್ಟಾಚಾರವೆಸಗಿದ ಆರೋಪಿಗಳಿಗೆ ಶಿಕ್ಷೆ ಆಗುವಂತೆ ಪುನಃ ನಾವು ಪ್ರಯತ್ನಿಸುತ್ತದೆ ಹೇಳಿ ಬಯಸುತ್ತೇನೆ. ಅದೇ ರೀತಿ 2014ರಲ್ಲಿ ಸಂಬಂಧಿತ ಆರೋಪಿಯೇತರು ಹೈಕೋರ್ಟ್ಗೆ ಹೋಗಿ ಈ ಪ್ರಕರಣ ಇತ್ಯರ್ಥ ಕ್ವ್ಯಾಶ್ ಆಗಬೇಕಂತ ಒಂದು ಪಿಟಿಷನ್ ಹಾಕಿದರು. ಸಂಬಂಧಪಟ್ಟ ಆಳಿಕ ನ್ಯಾಯಾಲಯವು ಪ್ರಕರಣ ಒಂದು ಆರೋಪ ನೇರನಿಟ್ಟವಾಗಿ ಕಂಡು ಬರುವುದರಿಂದ ಅವರು ಯಾವುದೇ ರೀತಿ ಇದನ್ನು ಕ್ವ್ಯಾಶ್ ಮಾಡದೆ ಪ್ರಕರಣವನ್ನು ಮುಂದುವರಿಸಿಕೊಂಡು ಹೋಗಬೇಕಂತ 2014ರಲ್ಲಿ ಆದೇಶ ಮಾಡಿದ್ದಾರೆ. ಅದೇ ರೀತಿ ಇವತ್ತು ನಮಗೆ ನ್ಯಾಯಾಲಯದಲ್ಲಿ ವಿಶ್ವಾಸ ಇದ್ದು ಈ ಪ್ರಕರಣವು ಬರುವ ದಿನಗಳಲ್ಲಿ ಇನ್ನೊಮ್ಮೆ ಈಗ ಆರೋಪಿತರಿಗೆ ಜಾಮೀನು ಸಿಕ್ಕರೂ ಸಹ ಮುಂದೆ ಶಿಕ್ಷೆ ಆಗುವ ಸಂಪೂರ್ಣ ಸಂಭವನೀಯತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸುತ್ತೇನೆ. ಎಷ್ಟು ಜನ ಇದ್ದಾರೆ ಸರ್ ಈ ಥರ? ನಾನು ಅರುಣ್ ಶಂಕರ್ ಧಾರವ್ ಸಾಕಿನ ಗಳತಗ. ಈ ಕೇಸ್ ಬಗ್ಗೆ ಕಂಪ್ಲೇಂಟ್ ನಾನು ಸ್ವತಃ ಈ ನಮ್ಮ ಊರಾಗ ಭ್ರಷ್ಟಾಚಾರ ನಂತರ ನಾವು ಸ್ವತಃ ಲೋಕಾಯುಕ್ತ ಕೇಸ್ದಾಗ ಹಾಕಿದ್ದು. ಇದು ಜಯ ಆಗಬೇಕಾದ್ರೆ ನಮ್ಮ ಊರಿನ ಸಂಬಂಧಿ ಸಾಥ್ ಕೊಟ್ಟಿದೆ.
ಅದಲ್ಲದೆ ಈಗ ವಿಜಯ ನಂದು ಅಷ್ಟಲ್ಲ, ನಮ್ಮ ಊರಿಂದ ಭ್ರಷ್ಟಾಚಾರ ವಿರುದ್ಧ ಹೋರಾಟದವ್ರು ಎಲ್ಲರದ್ದು ವಿಜಯ ಐತಿ ಐತೇನ್ರಿ. ಮತ್ತು ಈಗಾಗಲೇ ಪಂಚಾಯತ್ದಾಗ ವಿಕಾಸ್ ಹಟ್ಟಿಯವರವ್ರಿಗೆ 2 ಸಲ ಸಸ್ಪೆಂಡ್ ಮಾಡಿದರು. ಆದ್ರೂ ಇನ್ನೂ ಅವ್ರು ಕಾರ್ಯವಹಿಸ್ತಾರೆ ಅಲ್ಲಿ. ಅದಕ್ಕೆ ಏರ್ ಜವಾಬ್ದಾರ ಲೋಕಾಯುಕ್ತರಲ್ಲಿ ಆ ಕೇಸ್ದಾಗ ಸಸ್ಪೆಂಡ್ ಆಗಿದ್ದನು, ಕೋರ್ಟ್ದ ಆದೇಶ ಆಗೈತಿ, CS ಆದೇಶ ಆಗೈತಿ. ಆದರೂ ಪಂಚಾಯತ್ ಅಧ್ಯಕ್ಷರು ಮತ್ತು PDO ಏಕ್ ತೆಗಿಯಂಗಿಲ್ಲ ಅವರು. ಇದೊಂದು ವಿಚಾರ ಐತಿ. ಮತ್ತು ಮುಂದೆ ಅವ್ರು ಹಂಗೆ ಕೆಲಸ ಮಾಡ್ಕೊತಾರೆ ಮತ್ತು ನಾಲ್ಕು ಕೋರ್ಟ್ದಾಗ ಹೋಗೋದು ಹೆಚ್ಚಿದೆ. ಹಾಂ ತಂದಿರಲಿಲ್ಲ, ಪೇಪರ್ಗೆ ಬಂದೈತಿ, ಬಾತ್ಮಿ ಆರ್ಡರ್ ಕಾಪಿ ಐತಿ, ಎಲ್ಲ ಐತ್ರಿ. CS ಅವ್ರ ಗಮನಕ್ಕೆ ಐತ್ರಿ. ಹಾಂ ಹೋಗಿತ್ರಿ. ಅವ್ರ ಗಮನಕ್ಕೆ ಇದ್ರು ಕರೆ ಇವ್ರು ಕಾರ್ಯನಿರ್ವಹಿಸ್ತಾರೆ ತೆಗೆದಿಲ್ಲ ಸರ್. ಎಷ್ಟು ಭ್ರಷ್ಟಾಚಾರ ಏನೇನು ಮಾಡಿದಾರೆ ಸರ್? ಭ್ರಷ್ಟಾಚಾರ ಸರ್ 4 ಲಕ್ಷ ರೂಪಾಯಿ ಭ್ರಷ್ಟಾಚಾರ ಆಗೈತ್ರಿ. ಹಳದಟ್ಟಿ ಹನುಮಂತಪುರ ಕಂಪೌಂಡ್ದಾಗ ಭ್ರಷ್ಟಾಚಾರ ಆಗೈತಿ. ಅದಲ್ಲದೆ ಬೆಳಗಾವಿ ಪೇಟ್ಲೈನ್ದಿಂದ ನಸಬ್ ಖೋದ್ ಮನೆಯವರಿಗೆ ಶಿಶಿ ರೋಡ್ ಅದು ಭ್ರಷ್ಟಾಚಾರ ಆಗೈತಿ. ವಾರ್ಡ್ ನಂಬರ್ ಎಷ್ಟು ಸರ್? ವಾರ್ಡ್ ನಂಬರ್ ಅದು 1 ನಂಬರ್, ಮತ್ತು ಅದು 4 ನಂಬರ್ ಹಳಿತು. ಈಗ 5 ನಂಬರ್ ಐತಲ್ಲ. ಆ ಅವಧಿ ಒಳಗೆ ಕಾರ್ಯನಿರ್ವಹಿಸಿದ PDO ಅವ್ರ ಹೆಸರು ಏನು ಸರ್? ಚಂದ್ರಕಾಂತ್ ಬಿ ಮುರುಗೋಡ್. ಮತ್ತು ಇಂಜಿನಿಯರ್ ಸರ್? ಇಂಜಿನಿಯರ್ ಸರ್ BY ಬೆಂಡವಾಡೆ ZP ಇದ್ರು, AW ಅಂತ ಚಿಕ್ಕಮಠದಲ್ಲಿದ್ದರು. ಬೆಂಡವಾಡೆ ಮರಣ ಆಗಿದ್ದರು. ಬೆಂಡವಾಡೆ ಚಿಕ್ಕಮಠ ಅವ್ರಿಗೆ ಶಿಕ್ಷೆ ಆಗಿದೆ. ಎಷ್ಟು ವರ್ಷ ಆಗಿದೆ ಸರ್? 3 ವರ್ಷ ಶಿಕ್ಷೆ ಆಗಿದೆ ಸರ್. 1 ಲಕ್ಷ ರೂಪಾಯಿ ದಂಡ ಆಗಿದೆ. ಎಷ್ಟು ದಿನ ಆಯ್ತು ಸರ್ ಈಗ ಅವ್ರಿಗೆ ಅದು ಆದೇಶ ಉಂಟು? 28 ತಾರೀಕು ಆಗಿದ್ದು, ಮಾರ್ಚ್ 28 ತಾರೀಕು, ಮಾರ್ಚ್ 20 2026. हां. ನಿಮ್ಮ ಹೆಸರು ಸರ್? अरुण शंकर धारव. एकूणच दीर्घ लढ्यानंतर मिळालेला हा निकाल भ्रष्टाचार विरोधात लढणाऱ्यांसाठी महत्त्वाचा संदेश ठरलाय. राजशेखर हिरेमठ, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना, मन भाए आराधना, आराधना मारुति गली बेलगाम. मन भाए आराधना.